ಇದೆ. ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಸಾಹುಕಾರ್ಗೆ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ ಕಾಂಗ್ರೆಸ್ನ ಹೈಕಮಾಂಡ್. ನೋಡಿ, ಪದೇ ಪದೇ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಡೆಲ್ಲಿ ಟೂರ್ನ ರಹಸ್ಯ ಏನು ಗೊತ್ತಾ? ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ ಗುರುತಿಸಿಕೊಂಡಿರುವಂತ ವ್ಯಕ್ತಿ ಇವರು. ಸೊ ಹಾಗಾಗಿ ಹೈಕಮಾಂಡ್ ಗುಡ್ ನ್ಯೂಸ್ ಅನ್ನ ಸಾಹುಕಾರ್ ಕೊಡುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಉತ್ತರ ಕರ್ನಾಟಕದ ನಾಯಕನಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ? ಈ ಬೆಳವಣಿಗೆ ಕೂಡ ತೆರೆಮರೆಯಲ್ಲಿ ನಡೀತಾ ಇದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಅಧಿಕಾರಾವಧಿ ಮುಕ್ತಾಯ ಆಗಿದೆ. ಡಿಕೆ ಶಿವಕುಮಾರ್ ಬಳಿಕ ಸೂಕ್ತವಾದಂಥ ವ್ಯಕ್ತಿಗೆ, ಸೂಕ್ತವಾದಂಥ ನಾಯಕನಿಗೆ ಅವಕಾಶವನ್ನ ಅಥವಾ ಅಧಿಕಾರವನ್ನ ನೀಡಬೇಕು ಅನ್ನುವಂಥ ಸಿದ್ಧತೆಗಳು ಒಂದು ಕಡೆ ನಡೀತಾ ಇದೆ. ಆಪ್ತನ ಪರವಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅಂದ್ರೆ ಅವರ ಪರವಾಗಿದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಸೊ ರಾಜ್ಯದಲ್ಲಿ ಅಹಿಂದ ಮತಗಳ ಮೇಲೆ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ. ಸೊ ಹಾಗಾಗಿ ಯಾರನ್ನ ಚೂಸ್ ಮಾಡಬೇಕು, ಯಾರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು, ಆ ಒಂದು ಲೆಕ್ಕಾಚಾರ ಕೂಡ ಅಳೆದು ತೂಗಿ ಇಡುವಂಥ ಕೆಲಸಗಳು ಸದ್ಯ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಲೆವೆಲ್ನಲ್ಲಿ ಆಗ್ತಾ ಇದೆ. ಉತ್ತರ ಕರ್ನಾಟಕದ ನಾಯಕನಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ? ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಅಧಿಕಾರಾವಧಿ ಮುಕ್ತಾಯ ಆಗಿದೆ. ಡಿಕೆ ಶಿವಕುಮಾರ್ ಬಳಿಕ ಸೂಕ್ತವಾದಂಥವರಿಗೆ ಅಧಿಕಾರವನ್ನ ನೀಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ನಾ ಹೇಳ್ತಾ ಇದ್ನಲ್ಲ, ಆಪ್ತನ ಪರವಾಗಿ ಸಿಎಂ ಸಿದ್ದು ಕೂಡ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅನ್ನುವಂಥದ್ದು ಕೂಡ ಒಂದಷ್ಟು ವಿಚಾರ ನಮಗೆ ಗೊತ್ತಾಗ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿ ಅಗೇನ್ ನಾನು ಅಭಿಷೇಕ್ ಈಗ ಓಕೆ, ಬಹುಶಃ ಸಂಪರ್ಕ ಕಡಿತ ಆಗಿದೆ. ಸೊ ಇದು ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಈ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದೆ. ಯಾಕಂತಂದ್ರೆ ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಗತ್ತಾ ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕಂತಂದ್ರೆ ಅಳೆದು ತೂಗಿ ಎಚ್ಚರಿಕೆಯನ್ನ ಹೆಜ್ಜೆ ಇಡಬೇಕಾದಂಥ ಪರಿಸ್ಥಿತಿಯಲ್ಲಿ ಸದ್ಯ ಕಾಂಗ್ರೆಸ್ನ ಹೈಕಮಾಂಡ್ ಇದೆ. ಈಗ ಆಲ್ರೆಡಿ ಒಂದಷ್ಟು ಸಾಲು ಆರೋಪಗಳನ್ನು ಫೇಸ್ ಮಾಡ್ತಾ ಇದೆ. ಒಂದಷ್ಟು ಮುಜುಗರದ ಪರಿಸ್ಥಿತಿ ಇದೆ ಕಾಂಗ್ರೆಸ್ನಲ್ಲಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಅನೇಕ ಘಟನೆಗಳು, ಅನೇಕ ಹಗರಣಗಳು, ಒಂದಾದ್ಮೇಲೆ ಒಂದು ಸರ್ಕಾರದ ವಿರುದ್ಧ ಕೇಳಿಬರ್ತಾ ಇರುವಂಥ ಗಂಭೀರವಾದಂಥ ಆರೋಪಗಳು. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಕಡೆ ಆ ಡ್ಯಾಮೇಜ್ ಕಂಟ್ರೋಲ್ಗೆ ಹೈಕಮಾಂಡ್ ಮುಂದಾಗ್ತಾ ಇದ್ರೆ, ಅದರ ಜೊತೆಗೇನೆ ಈಗ ಕೆಪಿಸಿಸಿ ಅಧ್ಯಕ್ಷರ ಪಟ್ಟವನ್ನು ಬದಲಾಯಿಸುವಂಥ ವಿಚಾರ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಮುಂದೆ ಏನಾಗತ್ತೆ ಅನ್ನುವಂಥದ್ದು ಕೂಡ ನಮಗೆ ಸದ್ಯ ಇರುವಂಥ ಒಂದಷ್ಟು ಕುತೂಹಲ.